ಯಾರಾದ್ರೂ ಹೋಟೆಲ್ಸ್ ಗೆಸ್ಟ್ಗಳು ಈ ರೀತಿ ನಡ್ಕೊಂತಾರ? ಚಾನ್ಸೇ ಇಲ್ಲ. ಅಲ್ಲ, ಇವರೆಲ್ಲ ಗೆಸ್ಟ್ಗಳೆಲ್ಲ ಸೇರಿ ಗಿಲ್ಲಿನ ಬಲೂನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಗಾಳಿ ತುಂಬಿಸ್ಬಿಟ್ಟು ಹೊಡೆದಾಕ್ ಬಿಡೋಣ ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ ಅದು ಬಲೂನ್ ಅಲ್ಲ, ಸಿಲಿಂಡರ್ ಅಂತ. ತರಲೆ ಅನ್ನೋ ಗ್ಯಾಸ್ ಬಿಡ್ತಾ ಇರೋದಕ್ಕೆ ಇವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ. ಇನ್ನು ಬ್ಲಾಸ್ಟ್ ಆದ್ರೆ ಇಡೀ ಮನೆನೇ ಹೊತ್ಕೊಂಡು ಹೊಡೆದು ಬಿಡ್ತೈತೆ. ಸೊ ನಾಳೆ ಏನಾದ್ರೂ ಒಂದು ಎಲಿಮಿನೇಷನ್ ಇತರ ಅನ್ಕೊಂತಿದ್ದೀನಿ, ಅಂದ್ರೆ ಫೇಕ್ ಎಲಿಮಿನೇಷನ್. ಸೊ ಗೆಸ್ಟ್ಗಳು ಯಾರನ್ನಾದ್ರು ಒಬ್ರು ಅವ್ರ ಆತಿಥ್ಯ ಚೆನ್ನಾಗಿಲ್ದಿರ ಮನೆಗೆ ಏನಾದ್ರು ಕಳಿಸ್ಬೇಕು ಅಂತ ಹೇಳಿದ್ರೆ ಯಾರನ್ನ ಚೂಸ್ ಮಾಡ್ತೀರಾ ಅಂತ ಏನಾದ್ರು ಒಂದು ಆಯ್ಕೆ ಕೊಟ್ಟಾಗ ಡೆಫಿನೆಟ್ಲಿ ಅಲ್ಲೆಲ್ಲರೂ ಸೇರಿ ಒಮ್ಮತದಿಂದ ಗಿಲ್ಲಿಯವ್ರನ್ನ ಆಚೆ ಕಳಿಸೋ ಒಂದು ಪ್ರಯತ್ನ, ಕರ್ಮ ರಿಟರ್ನ್ಸ್ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ಅಲ್ಲಲ್ಲೇ ಕೊಡ್ತಿದ್ದಾನೆ ಪ್ರತಿಯೊಬ್ಬರಿಗೂ. ಗಿಲ್ಲಿನ ಕೆಣಕ್ದಷ್ಟು ಅಲ್ಲಿ ಉಳ್ದವ್ರು ಯಾರು ಇಲ್ಲ, ಉದ್ಧಾರ ಆದವ್ರು ಯಾರು ಇಲ್ಲ. ಆಯಿಲ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿರೋ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 30 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವಿಡಿಯೋಗೆ. ಸೊ ಬಿಗ್ ಬಾಸ್ ಟೀಮ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ ಪ್ರೋಮೋದಲ್ಲಿ ಕೂಡ ಗಲಾಟೆ ಇದೆ. ಗಲಾಟೆ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಉಗ್ರಂ ಮಂಜುಣ್ಣವರು. ಉಗ್ರಂ ಮಂಜುಣ್ಣವರು ಪಾಪ ತುಂಬ ಪರ್ಸನಲ್ ತೊಗೊಂಡ್ಬಿಟ್ಟಿದ್ದಾರೆ. ನೆನ್ನೆ ಆಗಿರುವಂತಹ ಒಂದು ಟಾಸ್ಕಲ್ಲಿ ಗಿಲ್ಲಿಯವರು ಮಾತಾಡೋ ರೀತಿ ಆಗಿರಬಹುದು, ವೆಲ್ಕಮ್ ಮಾಡಿದಾಗ ಅವ್ರು ಕೊಟ್ಟಂತಹ ಕ್ವಾಟ್ಲೆಯಿಂದ ಆಗಿರ್ಬೋದು, ತುಂಬ ಪರ್ಸನಲ್ ತೊಗೊಂಡಿದ್ದಾರೆ. ಅದು ಎದ್ದು ಕಾಣಿಸ್ತಿದೆ. ಅದ್ರ ಬಗ್ಗೆ ಮಾತಾಡೋದು ತುಂಬಾನೇ ಇದೆ, ಕೆಲವೊಂದು ಕಂಪ್ಲೇಂಟ್ಸ್ ಕೂಡ ಇದೆ. ಸೊ ಪ್ರೋಮೋ ಬಿಟ್ಟಿದ್ದಾರೆ, ಪ್ರೋಮೋ ನೋಡ್ಬಿಟ್ಟು ಅದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾರೆ, ಡಿಕೋಡ್ ಮಾಡ್ತಾರೆ, ಕೆಲವೊಂದು ಮಾತಾಡೋ ವಿಚಾರಗಳಿರುತ್ತೆ. ಬನ್ನಿ ಮಾತಾಡೋಣ. ಊಟ ಬರ್ಸ್ಕೊಂಡು ಎಲ್ಲ ರೂಲ್ಸ್ ಮಾಡಕ್ ಆಯತ್ತೆ. ಅವ್ರ ಸರ್ವಿಸ್ ಅಲ್ಲಿ ಏನಾದ್ರು ಮಾಡಿದ್ರೆ ಮಾಡಿಸ್ಕೋಬೇಕು. ಊಟ ತಿಂದಾದ್ಮೇಲೆ ಗಿಲ್ಲಿ ತಿನ್ಬೇಕು. ಆ ಕಾರಣ ತಲೆ ಕೆಡ್ಸ್ಕೊಂಡ್ರೆ ರೂಲ್ಸ್ ಮಾಡಕ್ಕಾಗಲ್ಲ. ನೀನ್ ಯಾಕೆ ಎತ್ಕೊಂಡ್ ರಕ್ಷಿ ಅದು ಇಲ್ಲಿ ಎಷ್ಟೆಲ್ಲ ಹೇಳ್ಬೇಕು. ನಾವೇನು ಆಟಕ್ಕೆ ಬಂದಿದೀವ ಅಭಿ? ಅವ್ನು ಬೋರ್ಡ್ ತಿಳ್ಕೊಂಡು ಆರಾಮಾಗಿ ಅವನೇ ಇಷ್ಟು ಜನ ಕಾಯ್ತಿದ್ದೀರ, ಹೊಟ್ಟೆ ನೋಡ್ಕೊಂಡು 12 ಜನ ಅವ್ನು ಗೆಲ್ಲಕ್ಕಾಗಲ್ಲ. ನಿಮ್ಗೆ ನಾಚಿಕೆ ಆಗಲ್ವಾ? ನಾನ್ ತೋರಿಸ್ತೀನಿ ಬೇರೆ ಆಟ. ಇಂದು ರಾತ್ರಿ 9:30ಕ್ಕೆ ಅಂದರೆ ಇಲ್ಲಿ ನೈಟ್ ಊಟದ ಟೈಮಲ್ಲಿ ನಡೆದಿರುವಂತಹ ಒಂದು ವಿಚಾರ ಆ್ಯಕ್ಚುಲಿ. ಅದೇ ರೀತಿ ಊಟ ಎತ್ಕೊಂಬರ್ಬೇಕು ಅಂತ ಹೇಳಿದಾಗ ರಕ್ಷಿತ್ ಅವ್ರು ಎತ್ಕೊಂಡ್ಬರ್ತಿರ್ತಾರೆ. ಸೊ ಅದನ್ನು ಮಂಜು ಅವರು, ಅದನ್ನು ಉಗ್ರಂ ಮಂಜು ಅವರು ಜೋರಾಗಿ ಕಿರ್ಚಾಡ್ಕೊಂಡು ಈ ರೀತಿ ಒಂದು ರಾದಂತ ಮಾಡ್ತಿದ್ದಾರೆ. ಯಾರಾದ್ರೂ ಹೋಟೆಲ್ಸ್ ಗೆಸ್ಟ್ಗಳು ಈ ರೀತಿ ನಡ್ಕೊಂತಾರ? ಚಾನ್ಸೇ ಇಲ್ಲ. ಅಲ್ಲ, ಇವರೆಲ್ಲ ಗೆಸ್ಟ್ಗಳೆಲ್ಲ ಸೇರಿ ಗಿಲ್ಲಿನ ಬಲೂನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಗಾಳಿ ತುಂಬಿಸ್ಬಿಟ್ಟು ಹೊಡೆದಾಕ್ ಬಿಡೋಣ ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ ಅದು ಬಲೂನ್ ಅಲ್ಲ, ಸಿಲಿಂಡರ್ ಅಂತ. ತರಲೆ ಅನ್ನೋ ಗ್ಯಾಸ್ ಬಿಡ್ತಾ ಇರೋದಕ್ಕೆ ಇವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ. ಇನ್ನು ಬ್ಲಾಸ್ಟ್ ಆದ್ರೆ ಇಡೀ ಮನೆನೇ ಹೊತ್ಕೊಂಡು ಹೊಡೆದು ಬಿಡ್ತೈತೆ. ನೀವು ಫಾರ್ ಎಕ್ಸಾಂಪಲ್ ನೀವು ನೆನೆಸ್ಕೊಬೋದು, ಲಾಸ್ಟ್ ವೀಕು ಹನಿ ಡ್ರಮ್ ಕಹಾನಿ ಅಂತ ಒಂದು ಗೇಮ್ ಬಂದಾಗ ಗಿಲ್ಲಿ ಆದಂತಹ ಒಂದು ಅಗ್ರೆಷನ್ ಮೋಡ್ ಯಾವ ಥರ ಇತ್ತು ತನುಷ್ ಮೇಲೆ, ಅಭಿ ಮೇಲೆ. ಸೊ ಅದನ್ನ ಅರ್ಥ ಮಾಡ್ಕೊಬೇಕು. ಅಷ್ಟು ಅಗ್ರೆಷನ್ ಮೋಡ್ಗೆ ಹೋಗೋ ಕೆಪಾಸಿಟಿ, ಕೇಪಬಿಲಿಟಿ ಗಿಲ್ಲಿಗಿದೆ. ಅವ್ರಿಗೆ ಅರ್ಥ ಆಗ್ತಿಲ್ಲ. 60 ದಿನ ಒನ್ ಮ್ಯಾನ್ ಶೋ ಆಗೋಗ್ತಿದೆ. ಆಲ್ಮೋಸ್ಟ್ 60 ದಿನ ಆಗ್ತಿದೆ. 60 ದಿನವರೆಗೂ ಬಿಗ್ ಬಾಸ್ ಸೀಸನ್ 12 ಅಂದರೆ ಒಂದು ಒನ್ ಮ್ಯಾನ್ ಶೋ ಥರನೇ ರನ್ ಆಗ್ತಿದೆ ಗಿಲ್ಲಿಯಿಂದ. ಅಷ್ಟೋ ಇಷ್ಟು ಅದ್ರ ಬಗ್ಗೆ ಗೊತ್ತಿದ್ರು ಗಿಲ್ಲಿ ಮೇಲೆ ಯಾಕೆ ಈ ರೀತಿ ಪ್ರತಾಪ ತೋರಿಸಿದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಪ್ರತಿಯೊಂದು ಚಿಕ್ಕದಕ್ಕೂ ಮೋಕ್ಷಿತ್ ಅವ್ರು ಬಿಟ್ರೆ ಇವರು 4 ಜನ ಅಲ್ಪ ಸ್ವಲ್ಪ ಒಳ್ಳೆ ರೀತಿ ಹೇಳೋದಕ್ಕೆ ಪ್ರಯತ್ನ ಪಡ್ತಿರೋದು ತ್ರಿವಿಕ್ರಮ್ ಅವ್ರು ಬಿಟ್ರೆ, ರಜತ್ ಆಗಿರ್ಬೋದು, ಉಗ್ರಂ ಮಂಜಣ್ಣ ಆಗಿರ್ಬೋದು. ನಿನ್ನೆ ಅವರು ಯಾವ ವಿಚಾರ ಪರ್ಸನಲ್ ತಗೊಂಡಿದ್ದಾರೆ ಗೊತ್ತಾ? ಆ ಗ್ರೇ ಏರಿಯಾ ಅಲ್ಲ, ಇದು ಮಲೇರಿಯಾ, ಮತ್ತೆ ಅವರ ಮಾತಾಡೋ ರೀತಿನ ಮಿಮಿಕ್ರಿ ಮಾಡಿ ತೋರಿಸೋದಾಗಿದ್ದು, ಇಮಿಟೇಟಿಂಗ್ ಮಾಡೋದಾಗಿದ್ದು. ಸೊ ಇವೆಲ್ಲ ಪಾಪ ಮನ್ಸ್ಗಾಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಬೇಸ್ಮೆಂಟ್ ಅವ್ರು ಹಾಕೊಂಡಿದ್ದು. ಸೊ ಮೊದಲನೇ ದಿನ ಬಂದಾಗ ಕ್ಯಾಪ್ಟನ್ ರೂಮಲ್ಲಿ 4 ಜನ ಮಂಚದ ಮೇಲೆ ಕುತ್ಕೊಂಡು ಗಿಲ್ಲಿಗೆ ಕೊಡಬಾರ್ದು ಕ್ವಾಟ್ಲೆ ಕೊಟ್ಟರು. ಸೊ ನಮ್ಮನ್ನೇನು ರೋಸ್ಟ್ ಮಾಡ್ತೀಯಾ, ನಿಂಗೆ ಏನಾಗುತ್ತೆ, ನಮ್ಮನ್ನು ಮಾಡ್ತೀಯಾ ಅಂತ ಹೇಳಿದಾಗ ಅವ್ರಿಗೋ ಎಲ್ಲೋ ಹರ್ಟ್ ಆಯ್ತು. ಅವ್ರನ್ನ ಪ್ರೊವೋಕ್ ಮಾಡಿದ್ರು ಗಿಲ್ಲಿ ಅವ್ರನ್ನ. ಸೊ ಅವ್ರ ರೀಸನ್ಗೋಸ್ಕರ ಅವರು ನಿನ್ನೆ ಬಿಗ್ ಬಾಸ್ ಕೂಡ ಬಂದು ಸಭ್ಯತೆ ಮೀರಿ ನೀವು ಅವ್ರನ್ನ ರೋಸ್ಟ್ ಮಾಡ್ತೀರಾ ಅನ್ನೋ ವಿಚಾರ ಬಿಗ್ ಬಾಸ್ ಫೈಂಡ್ ಔಟ್ ಮಾಡಿ ಅಭಿಷೇಕ್ ಅವ್ರಿಗೆ ಒಂದು ವಾರ್ನ್ ಕೊಟ್ಟರು. ಇನ್ನೊಂದು ವಿಚಾರ, ಈ ಮೂಮೆಂಟ್ ಅಲ್ಲಿ ಅಭಿಷೇಕ್ ಅವ್ರು ಬಿಟ್ಟು ಅಟ್ಲೀಸ್ಟ್ ಅಶ್ವಿನಿ ಅವ್ರು ಏನಾದ್ರು ಕ್ಯಾಪ್ಟನ್ಸ್ ಇದ್ರೆ ಚೆನ್ನಾಗಿರ್ತಿತ್ತೇನೋ. ಸೊ ಅಟ್ಲೀಸ್ಟ್ ಮಟ್ಟ ಹಾಕೋದಕ್ಕೆ ಪ್ರಯತ್ನ ಪಡ್ತಿದ್ರು. ಆ ಕಡೆ ಗಿಲ್ಲಿನಾಗಿರ್ಬೋದು, ಈ ಕಡೆ ಗೆಸ್ಟ್ಗಳನ್ನಾದ್ರೂ ಹಾಕೋದಕ್ಕೆ ಪ್ರಯತ್ನ ಪಡ್ತಿರ್ಬೋದು. ನಿನ್ನೆ ಆಗಂತಹ ವಿಚಾರದಲ್ಲಿ ನೋಡ್ಕೊಬೋದು. ಉಗ್ರಂ ಮಂಜಣ್ಣ ಅವರು ಆ ಒಂದು ಚೇನ್ ಎತ್ತು ಬಿಸಾಕೋದಾಗಿರ್ಬೋದು, ಮತ್ತೆ ಡೈನಿಂಗ್ ಟೇಬಲ್ ಮೇಲಿರೋ ಪೇಪರ್ಸ್ನ ಎತ್ತಿ ಬಿಸಾಕೋದು. ಯಾಕೆ ಗೆಸ್ಟ್ಗಳು ಈ ಥರ ಮಾಡ್ತಾರೆ? ಎಲ್ಲಾದ್ರೂ ಹೋಟ್ಲಿಗೆ ಹೋದ್ರೆ ಗೆಸ್ಟ್ ಈ ರೀತಿ ಬಿಹೇವ್ ಮಾಡ್ತಾರೆ. ಅಲ್ಲಿರುವಂತಹ ಒಂದು ಮ್ಯಾನೇಜ್ಮೆಂಟ್ ಜೊತೆ ಈ ರೀತಿ ಆಟ ಆಡ್ತಾರೆ. ಗೆಸ್ಟ್ ಯಾರಾದ್ರು ಹೋಗ್ತಾರೆ, ಒಬಿಡಿಯೆಂಟ್ ಆಗಿ ಒಂದು ಶಿಸ್ತಿಂದ ಏನಾದ್ರು ಆರ್ಡರ್ ಮಾಡ್ತಾರೆ, ಅವರು ತೊಗೊಂಡ್ಬರ್ತಾರೆ, ಕೊಡ್ತಾರೆ. ಇನ್ನೊಂದು, ಓನರ್ಸ್ ಯಾವ ರೀತಿ ಬಿಹೇವ್ ಮಾಡಿದ್ರೆ ಅಲ್ಲಿರುವಂತಹ ಕೆಲಸಗಾರರು ಕೂಡ, ಸಿಬ್ಬಂದಿ ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ, ಅದೇ ರೀತಿ ವರ್ಕ್ ಮಾಡ್ತಾರೆ. ಸೊ ಇವ್ರು ಇಲ್ಲಿ ಈ ತರ ಒಂದು ಇಗೋ ನೋಡ್ಸೋದು, ಈ ತರ ದುರಂಗ ತೋರಿಸೋದು, ಈ ತರ ಏನಂದ್ರೆ ಬಿಸಾಕೋದು ಮಾಡಿದಾಗ ಅವ್ರಿಗೂ ಒಂದಲ್ಲ ಒಂದು ಮೂಮೆಂಟ್ ಅಲ್ಲಿ ಉಳಿಯುತ್ತೆ ತಾನೆ. ಇದು ಆಗ್ತಿರೋದು ಅಷ್ಟೇ ನೋಡಿ. ಊಟ ತಿನ್ಬಾರ್ದು ಅಂತ ಹೇಳಿದಾಗ, ನೀವೆಲ್ಲ ತಿಂದಾದ್ಮೇಲೆ ಗಿಲ್ಲಿ ಊಟ ಮಾಡಬೇಕು ಅಂತ ಹೇಳಿದ್ರೆ, ಯಾರಾದ್ರೂ ಹೋಟ್ಲಲ್ಲಿ, ಅದು ಗೆಸ್ಟ್ ಹೋಟ್ಲಿಗೆ ಹೋದಾಗ, 5 ಸ್ಟಾರ್ ಹೋಟ್ಲಿಗೋ ಬೇರೆ ಸಮಥಿಂಗ್ ಹೋಟ್ಲಿಗೆ ಹೋದಾಗ ಹೋಗಿರೋ ಗೆಸ್ಟ್ಗಳು ಈ ರೀತಿ ರೂಲ್ಸ್ ಮಾಡೋಕ್ಕಾಗುತ್ತಾ? ಸಿಬ್ಬಂದಿ ಮೇಲೆ ಬಂದಿರೋದೇನಕ್ಕೆ? ತಿನ್ನೋದಕ್ಕೆ, ಉಣ್ಣೋದಕ್ಕೆ, ಅವ್ರು ಕೊಟ್ಟಂತಹ ಕೆಲವೊಂದು ಸರ್ವಿಸ್ನ ತಗೊಂಡು ಮನೆಗೆ ಹೋಗೋದಕ್ಕೆ. ಅದು ಬಿಟ್ಬಿಟ್ಟು ನೀನು ಅವ್ರ ಮೇಲೆ ಈ ಥರ ಕಿರ್ಚಾಡ್ತಾ ಇದ್ರೆ ನನಗೇನಿಸ್ತಿದೆ ಗೊತ್ತಾ? ಇನ್ನೊಂದು ಈ ವೀಕಲ್ಲಿ ಮೋಸ್ಟ್ಲಿ ನಾಳೆ ಏನೋ ಫ್ರೈಡೆ ಅಲ್ವಾ? ಸೊ ನಾಳೆ ಏನಾದ್ರೂ ಒಂದು ಎಲಿಮಿನೇಷನ್ ಈ ಥರ ಅನ್ಕೊಂತಿದ್ದೀನಿ, ಅಂದರೆ ಫೇಕ್ ಎಲಿಮಿನೇಷನ್. ಸೊ ಗೆಸ್ಟ್ಗಳು ಯಾರನ್ನಾದ್ರು ಒಬ್ಬರು ಅವ್ರ ಆತಿಥ್ಯ ಚೆನ್ನಾಗಿಲ್ದಿರ ಮನೆಗೆ ಏನಾದ್ರು ಕಳಿಸ್ಬೇಕು ಅಂತ ಹೇಳಿದ್ರೆ ಯಾರನ್ನ ಚೂಸ್ ಮಾಡ್ತೀರಾ ಅಂತ ಏನಾದರೂ ಒಂದು ಆಯ್ಕೆ ಕೊಟ್ಟಾಗ ಡೆಫಿನೆಟ್ಲಿ ಅಲ್ಲೆಲ್ಲರೂ ಸೇರಿ ಒಮ್ಮತದಿಂದ ಗಿಲ್ಲಿಯವ್ರನ್ನ ಆಚೆ ಕಳಿಸೋ ಒಂದು ಪ್ರಯತ್ನ ಮಾಡಬೇಕು. ನೆನಪಿರ್ಲಿ. ಬಟ್ ಇದು ಯಾವ ಥರ ಅಂತ ಹೇಳಿದ್ರೆ, ಇದು ಮನೆಯಿಂದ ಆಚೆ ಕಳಿಸೋದಲ್ಲ. ಒಂದು ಹೋದ್ರೆ ಒಂದು ಸೀಕ್ರೆಟ್ ರೂಮ್ಗೆ ಏನಾದರೂ ಹೋಗ್ಬೋದು ಗಿಲ್ಲಿ. ನನಗೆ ಯಾಕೋ ಅನಿಸಿದೆ, ಯಾಕಂದರೆ ಸೀಕ್ರೆಟ್ ರೂಮ್ ಇನ್ನೂ ಈ ಸೀಸನಲ್ಲಿ ಬಂದಿಲ್ಲ. ಮೋಸ್ಟ್ಲಿ ಈ ಗೆಸ್ಟ್ಗಳ ಮುಖಾಂತರ ಗಿಲ್ಲಿನ ಹೊರಗಡೆ ಕಳಿಸಿ
ಸೊ ಅವ್ರಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಏನಾದರೂ ಪ್ರಯತ್ನ ಪಡ್ತಾರೇನೋ ಮೋಸ್ಟ್ಲಿ. ಅವೆಲ್ಲ ಆದರೆ ಗಿಲ್ಲಿ ತಗೊಳೋದೇ ಇಲ್ಲ, ತುಂಬ ಈಸಿಯಾಗಿ ತೊಗೊತಾನೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಗೈಸ್, ನಿಮ್ಗೇನು ಅನಿಸ್ತಾ ಇದೆ? ಗಿಲ್ಲಿ ವರ್ತನೆ ಆಗಿರ್ಬೋದು, ಅದೇ ರೀತಿ ಅತಿಥಿಗಳು ಕೊಡ್ತಾ ಇರುವಂತಹ ಮರ್ಯಾದೆ ಆಗಿರ್ಬೋದು, ಅವ್ರು ಕೊಡ್ತಾ ಇರುವಂತಹ ಕ್ವಾಟ್ಲೆ ಆಗಿರ್ಬೋದು, ಅದಕ್ಕೆ ಉತ್ತರ ಕೊಡ್ತಾ ಇರುವಂತಹ ನಮ್ಮ ಗಿಲ್ಲಿ ಬಗ್ಗೆ ಆಗಿರ್ಬೋದು, ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನಗಂತೂ ಗಿಲ್ಲಿ ಮಾಡ್ತಿರೋದು ಒಂಚೂರು ತಪ್ಪು ಅನಿಸಿಲ್ಲ, ಯಾಕಂದರೆ ನಾವೆಲ್ಲ ಇಷ್ಟಪಡ್ತಿದ್ದೀವಿ ಅಂತ ನಾನು ಈ ಮಾತು ಹೇಳ್ತಿಲ್ಲ. ಸೊ ಗಿಲ್ಲಿ ಆ ಥರ ವರ್ತನೆ ಮಾಡೋದಕ್ಕೆ ಅವರು ಕೊಡ್ತಿರುವಂತಹ ಕೆಲಸನೇ ಕಾರಣ. ಸೊ ಎಷ್ಟೇ ಜನ ಏನೇ ಮ್ಯಾನುಪ್ಲೇಟ್ ಮಾಡೋದು, ಎಷ್ಟೇ ಜನ ಅವರು ಉಡ್ಸೋದಕ್ಕೆ ಪ್ರಯತ್ನ ಪಟ್ಟರು, ಅದೇನೋ ಅಂತಾರಲ್ಲ ಕರ್ಮ ರಿಟರ್ನ್ಸ್ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ಅಲ್ಲಲ್ಲೇ ಕೊಡ್ತಿದ್ದಾನೆ ಪ್ರತಿಯೊಬ್ಬರಿಗೂ. ಸೊ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಗಿಲ್ಲಿ ಸಿಬ್ಬಂದಿ ಅಂತ ಒಂದು ಕೆಲಸಗಾರನಾಗಿದ್ದಾನೆ. ಸೊ ಅವನು ಕೆಲಸ ಮಾಡ್ತಿದ್ದೆ, ಇಡೀ ಟೀಮ್ಗೆ ಎಫೆಕ್ಟ್ ಆಗ್ತಿದೆ. ಅದು ಬಿಟ್ಟರೆ ಇನ್ಯಾವುದು ತಪ್ಪು ಅನಿಸ್ತಿಲ್ಲ. ಸೊ ಅದು ಖುದ್ದಾಗಿ ನಾನು ಧನುಷರು ಕೂಡ ಅದೇ ಹೇಳ್ತಾ ಇದ್ರು, ನೀನು ಹೆಂಗಾದ್ರು ನಿಂಗೆ ಇಷ್ಟ ಬಂದಂಗೆ ಆಡು, ಬಟ್ ನನ್ನ ಆಟಕ್ಕೆ ನೀನು ಪ್ರಾಬ್ಲಮ್ ಮಾಡಕ್ಕೆ ಹೋಗ್ಬೇಡ, ನನ್ನ ಆಟಕ್ಕೆ ತೊಂದರೆ ಮಾಡಕ್ಕೆ ಹೋಗ್ಬೇಡ ಅಂತ. ಅಲ್ಲಿ ನಿನ್ನಾಟ ಅಂತ ಹೇಳಿದಾಗ ಗಿಲ್ಲಿ ಆಟ ಗಿಲ್ಲಿನೇ ಆಡ್ತಿರೋದು. ಸೊ ನಿಮ್ಗೇನಾದ್ರು ಅದ್ರ ಬಗ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಖುದ್ದಾಗಿ ನೀವು ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಡಿಸ್ಕಸ್ ಮಾಡಿ, ಅವ್ರ ಹತ್ರ ಆರ್ಗ್ಯೂ ಮಾಡಿ, ನೀವು ಅವ್ರಿಗೆ ಗೆಸ್ಟ್ಗಳ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಡಬೇಕು. ನೀವು ಮಾತಾಡಿದ್ರೆ ನಮ್ಗೆಲ್ಲಿ ಟಿಪ್ಸ್ ಬರಲ್ವೋ, ನಾವೆಲ್ಲಿ ಕ್ಯಾಪ್ಟನ್ಸಿ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಆಗಲ್ವೋ ಅನ್ನೋ ಒಂದು ಭಯ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರು ಮಾತಾಡ್ತಾನೆ ಇಲ್ಲ. ಮತ್ತೆ ರಜತ್ ಬಂದು ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ, ನೀವೆಲ್ಲ ಮಾತಾಡಬೇಕು, ಗಿಲ್ಲಿ ಆ ಥರ ಮಾಡ್ತಿದ್ದೇನೆ, ಒಬ್ರು ಮಾತಾಡ್ತಿಲ್ಲ. ಮಾತಾಡಕ್ಕೆ ಏನು ಮಾಡ್ತಿದ್ದಾನೆ? ಅದು ಬಂದ್ಬಿಟ್ಟು ಇಂಡಿವಿಜುವಲ್ ಆಟ ಅಲ್ವಾ? ಗಿಲ್ಲಿ ಆಟ ಗಿಲ್ಲಿ ಆಡ್ತಿದ್ದಾನೆ, ಬೇರೆಯವ್ರು ಹೋಗ್ಬಿಟ್ಟು ಗಿಲ್ಲಿಗೆ ಏನಕ್ಕೆ ಕೇಳಬೇಕು? ಸೊ ಅದೆಲ್ಲ ಅರ್ಥ ಮಾಡ್ಕೊತಿಲ್ಲ ಸೀನಿಯರ್ ಪ್ಲೇಯರ್ಸ್ ಇವರು. ಸೊ ಅದು ಹೇಳ್ತಿಲ್ವಾ, ಗಿಲ್ಲಿನ ಕೆಣಗ್ದಷ್ಟು ಅಲ್ಲಿ ಉಳ್ದವ್ರು ಯಾರೂ ಇಲ್ಲ, ಉದ್ಧಾರ ಆದವ್ರು ಯಾರೂ ಇಲ್ಲ. ಇದು ಅರ್ಥ ಮಾಡ್ಕೊಬೇಕು. ಇದು ಇವತ್ತಿನ ಒಂದು ಪ್ರೊಮೋಟಿ ಕೂಡ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಗಿಲ್ಲಿ ಫ್ಯಾನ್ಸ್ ಯಾರು ಇರ್ತಾರೋ ಒಂದು ಕಮೆಂಟ್ ಹಾಕಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.